ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಲೆಬೇಳೆ ಪಾಯಸ ಮಾಡೋದು ಹೇಗಂತ ನೋಡೋಣ್ರಿ. ದೇವ್ರ ನೈವೇದ್ಯಕ್ಕೆ ದಿಢೀರ್ನ ಮಾಡ್ಬೋದ್ರಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಕಡಲೆಬೇಳೆ ಪಾಯಸ ಮಾಡೋಕ್ಕೆ ಅರ್ಧ ಕಪ್ ಕಡಲೆಬೇಳೆ ತೊಗೊಂಡ್ರಿ. ನಾನು ಅರ್ಧ ಕಪ್ ಕಡಲೆಬೇಳೆನ 3 ಸಲ ಚೆನ್ನಾಗಿ ತೊಳೆದು ಈ ಥರ ಬೇಯಿಸ್ಕೊಂಬಂದನ್ ನೋಡ್ರಿ. ಈ ಥರ ಹಣ್ಣಗೆ ಕುದಿಸ್ಕೊಂಬಂದನ್ರಿ. ನೆನೆ ಇಟ್ಟಲ್ರಿ, ನಾ ಕಡಲೆಬೇಳೆ ನೆನೆ ಇಟ್ಟಲ್ಲ. ಅವನ್ನ ಹಂಗೆ ಚೆನ್ನಾಗಿ 3 ಸಲ ವಾಶ್ ಮಾಡಿ ನೀರು ಹಾಕಿ ಒಂದು ಸ್ವಲ್ಪ ಅಡಿಗೆ ಉಪ್ಪಿಗೆ ಏನು ಮಾಡ್ತಾವಲ್ರಿ ಆ ಎಣ್ಣೆ ಹಾಕಿ ಕುದಿಸ್ಕೊಂಬಂದನ್ ನೋಡ್ರಿ. ಈ ಥರ ಬೆಂದವ್ರಿ ನೋಡ್ರಿ. ಈ ಥರ ಹಣ್ಣಗೆ ಬೇಯ್ಬೇಕ್ರಿ. ಈಗ ನಮಗೆ ಬೆಲ್ಲ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಹಾಕ್ಕೊಬೋದ್ರಿ. ನಾನಿಲ್ಲೇ ಒಂದು ಸಣ್ಣ ಬೋಲಿಲಿ ಒಂದು ಬೋಲು ಬೆಲ್ಲ ತೊಗೊಂಡು ನೋಡ್ರಿ. ಏಲಕ್ಕಿ ಶುಂಠಿ ರೆಡಿ ಮಾಡಿಟ್ಟಾನನ್ರಿ. ಒಂದು 10 ಗೋಡಂಬಿ ರೆಡಿ ಮಾಡಿಟ್ಟಾನನ್ರಿ. ಒಂದು ಸಣ್ಣ ಕಪ್ಪಿಲ್ ಒಂದು ಕಪ್ ಕೊಬ್ಬರಿ ತುರಿದಿಟ್ಕೊಂಡ್ರಿ. ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬರ್ತೇನೆ ರೀ. ಈಗ ಪಾಯಸ ಮಾಡೋದು ಹೇಗಂತ ನೋಡೋಣ್ರಿ. ಇಲ್ಲಿ ನೋಡ್ರಿ, ತುಪ್ಪ ಹಾಕೀನಿ. ಈ ಗೋಡಂಬಿನ ಕರದ್ ತಕೊಂತೀನಿ ನೋಡ್ರಿ. ಒಂದು ಸ್ವಲ್ಪ ಕೆಂಪು ಕಲರ್ ಬರ್ಬೇಕ್ರಿ. ನೋಡ್ರಿ, ಗೋಡಂಬಿ ಬೆಂದವು ತಕೊಂತೀನಿ. ಈಗ ಅದ ಬಾಳಿಗೆ ಈಗ ರವೆ ಹುರ್ಕೊಂತೀನಿ ನೋಡ್ರಿ. ಉರಿ ಸಣ್ಣ ಇಡ್ಬೇಕ್ರಿ. ಉರಿ ಸಣ್ಣ ಇಟ್ಟು ಹುರ್ಕೊಬೇಕು ನೋಡ್ರಿ. ಈ ಥರ ಉರಿ ಸಣ್ಣ ಇಟ್ಟು ಈ ಥರ ಹುರ್ಕೊಬೇಕ್ರಿ. ನೋಡ್ರಿ, ಈಗ ರವೆ ರೆಡಿ ಆಗೈತಿ. ರವಾನ ಒಂದು ಬಟ್ಲಕ್ಕೆ ತಕ್ಕಂತೀನಿ ನೋಡ್ರಿ. ಅದ ಕಡಾಯಕ್ಕೆ ಈಗ ಬೆಲ್ಲ ಹಾಕ್ಯನ ನೋಡ್ರಿ. ಈಗ ಒಂದು ಸ್ವಲ್ಪ ಬೆಲ್ಲ ಕರ್ಗಾಕ ನೀರು ಹಾಕ್ಯಂತೀನಿ ನೋಡ್ರಿ. ನೋಡ್ರಿ, ಉರಿ ಜಾಸ್ತಿ ಇಟ್ಟು ಈ ಥರ ಬೆಲ್ಲ ಕರಗಿಸ್ಕೊಬೇಕ್ರಿ. ಬೆಲ್ಲ ಕರಗೈತಿ. ಈಗ ಇದಕ್ಕೆ ಕಡಲೆಬೇಳೆ ಕುದಿಸಿಟ್ಕೊಂಡಿದ್ದೀವಲ್ರಿ, ಕಡಲೆಬೇಳೆ ಹಾಕ್ಯಂತೀನಿ ನೋಡ್ರಿ. ನೀರು ಜಾಸ್ತಿನೇ ಇರ್ಬೇಕ್ರಿ, ಅಂದ್ರೆ 6ರಿಂದ ಗಟ್ಟಿ ಆಕತ್ರಿ ಇದು. ಈ ಉರಿ ಜಾಸ್ತಿ ಇಟ್ಟು ಒಂದು ಸ್ವಲ್ಪ ಕುದಿ ಬರ್ಬೇಕ್ರಿ. ಇದು ಕುದಿ ಬಂದಿಂದ ರವೆ ಹಾಕ್ಯಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಒಂದು ಸ್ವಲ್ಪ ಕುದಿ ಬರಾಕತ್ತೈತಿ. ಈಗ ರವೆ ಹಾಕ್ಯಂತೀನಿ ನೋಡ್ರಿ. ಈಗ ಕೈ ಆಡ್ಬೇಕ್ರಿ. ಈ ಥರ ರವೆ ಕುದ್ದಿಂದ ಒಂದು ಸ್ವಲ್ಪ ಗಟ್ಟಿ ಆಕತ್ರಿ. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡ್ಬೇಕ್ರಿ ನೋಡ್ರಿ. ಅವು ಕರ್ಕರ ಏನಂತ ಕೇಳ್ಬೋದ್ರಿ ನೀವು, ಒಡಂಬ್ರಿ ಅವು. ಈಗ ಕೊಬ್ಬರಿ ಸೂಸ್ಲ ಮಿಕ್ಸಿ ಹಾಕ್ಯಂಬಂದನಲ್ರಿ, ಅದನ್ನ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ಚೆನ್ನಾಗಿ ಕುದ್ದೈತಿ. ಏಲಕ್ಕಿ ಶುಂಠಿ ಹಾಕ್ಯಂತಾನೆ ನೋಡ್ರಿ. ಏನ ಮಿಕ್ಸ್ ಮಾಡ್ಬೇಕು. ಈಗ ಇದು ಇಷ್ಟು ಅಳಕ್ಕೆ ಅನಿಸ್ತೈತಲ್ರಿ, ಹಿಂದ್ಯಾಗ 6ರಿಂದ ಮತ್ತು ಗಟ್ಟಿ ಆಕತ್ರಿ ಇದು. ನೋಡ್ರಿ, ಇಷ್ಟ ಈಗ ರೆಡಿ ಆಗೈತಿ. ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಷ್ಟ ಸುಲಭವಾಗಿ ಕಡಲೆಬೇಳೆ ಪಾಯಸ ರೆಡಿ ಆಯ್ತು. ದಿಢೀರ್ನ ಮಾಡ್ಬೋದು ನೋಡ್ರಿ. ದೇವ್ರ ನೈವೇದ್ಯಕ್ಕೆ ಮಾಡ್ಬೋದ್ರಿ. ಅಮಾವಾಸ್ಯೆ ಹುಣ್ಣಿಮೆಗೂ ಮಾಡ್ಬೋದು. ಮಸ್ತ್ ಟೇಸ್ಟ್ ಇರ್ತೈತಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.